ಸ್ನೇಹಿತರೆ, ಇದು ಆತೂರು ಜಂಕ್ಷನ್ ಆಯಿತಾ. ಆತೂರು ಜಂಕ್ಷನಿಂದ ಈಗ ಗೋಳಿತ್ತಡಿಗೆ ಹೋಗ್ತಾ ಇದ್ದೇವೆ ನಾವು. ಆ ಗೋಳಿತ್ತಡಿಯಲ್ಲಿ ಒಂದು ಮನೆ ಮತ್ತು ಜಾಗ ಮಾರಾಟಕ್ಕಿದೆ. ಅದು ನಾವು ಇವತ್ತು ನಿಮಗೆ ತೋರಿಸಿದ್ದೇವೆ. ನೋಡಿ, ಇಲ್ಲಿ ಗೋಳಿತ್ತಡಿ ರಿಕ್ಷಾ ಪಾರ್ಕ್ ಇದೆ ನೋಡಿ. ನಾವು ಆತೂರಿಂದ ಗೋಳಿತ್ತಡಿಗೆ ಬಂದು ಗೋಳಿತ್ತಡಿ ರಿಕ್ಷಾ ಪಾರ್ಕ್ ಇದೆ. ಅಲ್ಲಿಂದ 500 ಮೀಟರ್ ಇದೆ ಆಯಿತಾ. ಹಾಗೆ ಗೋಳಿತ್ತಡಿಯಿಂದ ಸೀದಾ ನಾವು ಒಳಗಡೆ ಬರ್ತಾ ಇದ್ದೇವೆ. ರಿಕ್ಷಾ ಸ್ಟ್ಯಾಂಡಿಂದ ಒಳಗಡೆ ಬರ್ತಾ ಇದ್ದೇವೆ. ಉದ್ದೇಶ ಡೀಟೇಲ್ ಆಗಿ ತೋರಿಸ್ಬೇಕಂತೇಳಿ, ಯಾಕಂದರೆ ತುಂಬ ಮಂದಿ ಎಲ್ಲ ವೀಡಿಯೋದಲ್ಲಿ ಅದೇ ಹೇಳ್ತಾ ಇದ್ರು, ಕ್ಲಿಯರ್ ಆಗಿ ತೋರಿಸ್ಬೇಕಂತೇಳಿ, ಜನರಜನ್ ಮಾಡಬೇಕು. ಅದಕ್ಕೋಸ್ಕರ ಊರನ್ನು ಕೂಡ ನಾವು ಫಸ್ಟ್ಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ರೈಟ್ ತಗೊಂಡ್ರೆ ಆಯ್ತು. ಓಕೆ, ಇಲ್ಲಿಂದ ಕಾಂಕ್ರೀಟ್ ಇದೆ ನೋಡಿ. ಓಕೆ, ಇದು ಕಾಂಕ್ರೀಟ್ ರೋಡ್. ಇಲ್ಲೊಂದು ಗ್ರೌಂಡ್ ಥರ ಇದೆ ನೋಡಿ. ಇಲ್ಲಿಂದ ರೈಟ್ ತಗೊಂಡ್ರೆ ಆಯ್ತು ಆಯಿತಾ. ನೋಡಿ, ಇಲ್ಲೊಂದು ಮನೆ ಇದೆ. ಒಂದು ಒಳ್ಳೆ ಏರಿಯಾ ಅಂತ ಹೇಳ್ಬೋದು ಅಲ್ಲ. ಇಲ್ಲಿದೆ ನೋಡಿ, ಇದೇ ಮನೆ. ನಾವು ಬಂದು ತಲುಪಿದ್ದೇವೆ, ಮನೆ ಹತ್ತಿರ ಬಂದು ತಲುಪಿದ್ದೇವೆ. ಓಕೆ ಸ್ನೇಹಿತರೆ, ನಾವು ಆಲ್ರೆಡಿ ತಲುಪಿದ್ದೇವೆ. ಬನ್ನಿ, ನಾವು ಮೊದಲು ಈ ಮನೆಗೆ ನೋಡಿ, ಬ್ಯೂಟಿಫುಲ್ ಆದ ಗೇಟ್ ಕೂಡ ಇದೆ, ಸುತ್ತಲೂ ಕಾಂಪೌಂಡ್ ಇದೆ. ಓಕೆ, ಮನೇಲಿ ಈಗ ಯಾರು ಇಲ್ಲ, ಅವರು ಮಂಗಳೂರಲ್ಲೇ ಇರ್ತಾರೆ. ಅದಕ್ಕೋಸ್ಕರ ನಾವೇ ಬಂದಿದ್ದೇವೆ ನೋಡಿ. ಬನ್ನಿ. ಅತ್ಯವಶ್ಯಕವಾದ ಸ್ಥಳ ಇದೆ ಆಯಿತಾ. ಅಂಗಲಿದೆ, ಹಾಗೇನೆ ಒಂದು ಕಾರ್ ಪೋಸ್ಟ್ ಇದೆ ನೋಡಿ, ಕಾರ್ ಪಾರ್ಕಿಂಗ್ ಇದೆ. ಲೆಫ್ಟ್ ಸೈಡಲ್ಲಿ ಜಾಗವೂ ಇದೆ. ಓಕೆ, ಲೆಫ್ಟ್ ಸೈಡಲ್ಲಿ ಖಾಲಿ ಜಾಗವೂ ಇದೆ ನೋಡಿ, ಬೇಕಾದಷ್ಟು ಜಾಗ ಇದೆ. ಓಕೆ, ಒಟ್ಟು ಇದರಲ್ಲಿ 5 ಸೆನ್ಸ್ ಜಾಗ ಇದೆ. ಇದರಲ್ಲಿ 3 ಸೆನ್ಸ್ ರೆಕಾರ್ಡ್ ಇದೆ, ಬಾಕಿದೆ ಎಕ್ಸ್ಟ್ರಾ, ಅದೆಲ್ಲ ಎಕ್ಸ್ಟ್ರಾ. ಓಕೆ, ಇನ್ನು ನೀರಿನ ವಿಷಯಕ್ಕೆ ಬರೋದಾದರೆ, ನೀರಿನ ವಿಷಯ ಮಾತನಾಡೋದಾದರೆ, ಬೋರ್ವೆಲ್ ಇದೆ ಈಗ, ಬೇಕಾದಷ್ಟು ನೀರು ಇದೆ. ಹಾಗೆಯೇ ಪಂಚಾಯತ್ದು ನೀರು ಕೂಡ ಇದೆ, ಪಂಚಾಯತ್ ಕನೆಕ್ಷನ್ ಇದೆ ನೋಡಿ. ಓಕೆ, ಇನ್ನು ಸಿಟ್ಔಟ್ದು ವಿಷಯ ಮಾತಾಡೋದಾದರೆ, ಕಂಪ್ಲೀಟ್ ಟೈಲ್ಸ್ ಹಾಕಿದ್ದಾರೆ. ಎಂಬೋಸಿಂಗ್ ಡಿಸೈನಲ್ಲಿರುವಂಥ ಟೈಲ್ಸ್ ಆಯಿತಾ. ಓಕೆ, ಕೆಳಗಡೆನೇ ಅಷ್ಟೇ ಟೈಲ್ಸ್ ಹಾಕಿ ಒಂದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಬನ್ನಿ, ಇನ್ನು ಕೀಯಲ್ಲಿದೆ ಮನೆಯದು. ಓಕೆ, ಇನ್ನು ಮನೆಯ ಕೀಯನ್ನು ತೆಗಿತಾ ಇದ್ದೇನೆ, ಓಪನ್ ಮಾಡ್ತಾ ಇದ್ದೇನೆ. ಮೋಸ್ಟ್ಲಿ ಇದೆ 1 2 3 8 5 6 ಫಸ್ಟ್ ನಾನು ಕರೆಂಟ್ ಇದೆ ಅಂತ ನೋಡ್ತೇನೆ. ಇದು ಕರೆಂಟ್ ಇದ್ರೆ ಲೈಟ್ ಹಾಕಿಬಿಡ್ತೇನೆ. ಒಂದು ನಿಮಿಷ ಆಯಿತಾ. ಇಲ್ಲಿ ಕರೆಂಟ್ ಇಲ್ಲ ಆಯಿತಾ. ಬನ್ನಿ ಸ್ನೇಹಿತರೆ, ಕಾಣ್ಬೋದು. ಫಸ್ಟಿಗೆ ನಾವು ಎಂಟ್ರಿ ಆಗ್ತಾ ಇರುವಂಥದ್ದು ಈ ಮನೆಯ ಲಿವಿಂಗ್ ಏರಿಯಾ. ಓಕೆ, ಲಿವಿಂಗ್ ಏರಿಯಾಗೆ ಬಂದಿದ್ದೇವೆ. ಇಲ್ಲಿ ಲಿವಿಂಗ್ ಒಂದು ಅರೌಂಡ್ 10-12 ಸೈಜ್ನಲ್ಲಿದೆ. ಓಕೆ, ಲಿವಿಂಗ್ ಏರಿಯಾ. ಓಕೆ, ಇನ್ನು ನೆಕ್ಸ್ಟ್ ನಾವು ಇಲ್ಲಿಂದ ಸೀದಾ ಮನೆಯ ಒಳಗಡೆ ಹೋಗುವ. ಡೈನಿಂಗ್ ಹಾಲ್ ಇದೆ ನೋಡಿ, ಎಂಟ್ರಿ ಆಗ್ತಿದ್ದಂಥ ಒಂದು ಆರ್ಚ್ ಇದೆ. ಓಕೆ, ಇಲ್ಲಿ ನೋಡಿ, ಇದು ಕೂಡ ಅಷ್ಟೇ ಒಂದು 10-12 ಸೈಜ್ನಲ್ಲಿದೆ. ಈ ಡೈನಿಂಗ್ ಹಾಲ್ ಕೂಡ ಅಷ್ಟೇ 10-12 ಸೈಜ್ನಲ್ಲಿದೆ. ಇಲ್ಲೊಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ ನೋಡಿ, ವಾಶ್ ಬೇಸಿನ್ ಇದೆ. ಹಾಗೆಯೇ ಒಂದು ವಿಂಡೋ ಇದೆ ಆಯಿತಾ. ಇದು ಬೆಳಕು, ತುಂಬ ಬೆಳಕು, ಇದರಿಂದಾಗಿ ಬೆಳಕು ತುಂಬ ಒಳಗೆ ಬರ್ತಾ ಇದೆ. ಇಲ್ಲಿಂದ ಬಲಬದಿಗೆ ತಗೊಂಡ್ರೆ ಇಲ್ಲಿ ಕಿಚನ್, ಮನೆಯ ಪ್ರಮುಖ ಕೋಣೆ ಅಂತೆಲ್ಲ ಹೇಳ್ಬೋದು, ಕಿಚನ್. ಓಕೆ, ಒಂದು ಬೇಕಾದಂಥ ಒಂದು ಸ್ಪೇಸ್ ಇದೆ, ಬೇಕಾದಷ್ಟು ಸ್ಪೇಸ್ ಇದೆ ಇಲ್ಲಿ. ಓಕೆ, ಎಲ್ ಶೇಪ್ ಇದೆ.
ಇಲ್ಲಿ ಕಂಪ್ಲೀಟ್ ಗ್ರಾನೈಟ್ ಹಾಕಿ ಮಾಡಿದ್ದಾರೆ ಈ ಕಿಚನ್ ರ್ಯಾಕನ್ನು. ಹಾಗೆ ಒಂದು ಇದಿದೆ ನೋಡಿ, ಪಾತ್ರೆ ತೊಳೆಯೋಕ್ಕೆ ಬೇಕಾದಂಥ ಒಂದು ಬೇಸಿನ್ ಇಲ್ಲಿದೆ. ಹಾಗೆ ಅಲ್ಲಿ ಗ್ರಾನೈಟ್ ಪೀಸ್ ಇಟ್ಟು ನೋಡಿ ಇಲ್ಲಿ ಇದು ಮಾಡಿದ್ದಾರೆ ನೋಡಿ. ಓಕೆ, ಗ್ರಾನೈಟ್ ಪೀಸ್ ಹಾಕಿ ಇಟ್ಟಿದ್ದಾರೆ. ಹಾಗೆಯೇ ಮೇಲ್ಗಡೆ ಕಾಣ್ಬೋದು ನಮಗೆ ರ್ಯಾಕ್, ಕಿಚನ್ ರ್ಯಾಕ್ ನೋಡಿ. ಓಕೆ, ಹಾಗೆಯೇ ಇಲ್ಲಿ ನೋಡಿ ಸ್ಟೋರ್ ರೂಮ್ ಇದೆ. ಓಕೆ, ಸ್ಟೋರ್ ರೂಮ್ ಇದೆ, ಅದನ್ನು ತೋರಿಸಿ, ಸ್ಟೋರ್ ರೂಮನ್ನು ತೋರಿಸಿ. ಓಕೆ, ಇಲ್ಲಿಯ ವಿಂಡೋ ಎಲ್ಲ ಸೂಪರ್ ಆಗಿದೆ ಆಯಿತಾ. ಒಂದು ಟ್ರೆಡಿಷನಲ್ ಟಚ್ ಕೊಟ್ಟು ಈ ವಿಂಡೋ ನೋಡಿ ಅಂತೆ, ವಿಂಡೋ ತೋರಿಸಿ ಅಂತೆ, ಒಂದು ಟ್ರೆಡಿಷನಲ್ ಟಚ್ ಇದೆ ಆಯಿತಾ ವಿಂಡೋಗೆ, ಆ ಡಿಸೈನ್ ಅಲ್ಲ. ಓಕೆ, ಇನ್ನು ಇದು ಎಕ್ಸಿಟ್ ಆ್ಯಕ್ಚುಲಿ ನೋಡುವ ಹೊರಗಡೆ ಜಸ್ಟ್ ಇದು ಕೂಡ ಲಾಕ್ ಆಗಿದೆ. ಇದು ಬ್ಯಾಕಿಂದ ಲಾಕ್ ಮಾಡಿದ್ದಾರೆ, ಪರವಾಗಿಲ್ಲ. ಮತ್ತೆ ನೋಡುವ, ನೆಕ್ಸ್ಟ್ ಇಲ್ಲಿಂದ ಹೋದರೆ ಎಡಬದಿಗೆ ಹೋದರೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ನೋಡಿ. ಓಕೆ, ಬೆಡ್ರೂಮ್ ಇದೆ. ಇಲ್ಲಿ ಕೂಡ ಒಂದು ವಿಂಡೋ ಇದೆ. ಇದು ಒಂದು 10-12 ಸೈಜ್ನಲ್ಲಿದೆ. ಇದು ಕೂಡ ಬೆಡ್ರೂಮ್ ಕೂಡ 10-12 ಸೈಜ್ನಲ್ಲಿದೆ. ಇನ್ನು ಇಲ್ಲಿಂದ ಈ ಕಡೆ ಬಂದರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಒಟ್ಟು 2 ಬೆಡ್ರೂಮ್ ಇದೆ ಈ ಮನೆಯಲ್ಲಿ. ಓಕೆ, ಇಲ್ಲೂ ಕೂಡ ಒಂದು ವಿಂಡೋ ಬಂದಿದೆ, ಹಾಗೆಯೇ ಒಂದು ರ್ಯಾಕ್ ಇದೆ. ಓಕೆ, ಒಂದು ಬೆಳಕೆಲ್ಲ ಇದೆ ಆಯಿತಾ ಅಲ್ಲ. ಕಂಪ್ಲೀಟ್ ಟೈಲ್ಸ್ ಆಗಿದೆ ಆಯಿತಾ, ಮನೆಯಲ್ಲಿ ಟೈಲ್ಸ್ ವರ್ಕೆಲ್ಲ ಆಗಿದೆ, ಕಂಪ್ಲೀಟ್ ಟೈಲ್ಸ್ ಹಾಕಿದ್ದಾರೆ. ಇನ್ನು ಇಲ್ಲಿ ಕಾಮನ್ ಬಾತ್ರೂಮ್ ಇದೆ ನೋಡಿ. ಓಕೆ, ಕಾಮನ್ ಬಾತ್ರೂಮ್ ಇದೆ. ಕರೆಂಟ್ ಇಲ್ಲ ಇದೆ, ಅದಕ್ಕೋಸ್ಕರ ಲೈಟ್ ಏನಿಲ್ಲ. ಕರೆಂಟ್ ಇಲ್ಲದಕ್ಕೋಸ್ಕರ ಕರೆಂಟ್ ಇಲ್ಲದ ಕಾರಣ ಲೈಟ್ ಇಲ್ಲ ಆಯಿತಾ. ವೆಸ್ಟರ್ನ್ ಟೈಪಲ್ಲಿದೆ ಇಲ್ಲಿ ನೋಡಿ. ಓಕೆ, ಇನ್ನು ಮೇಲೆ ಹೋಗ್ಬೇಕಂದ್ರೆ ಅದು ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಹೋಗಿ ಬರೋಣ ಬನ್ನಿ. ಇದೊಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲೊಂದು ಡೋರ್ ಕೊಟ್ಟು ಇಲ್ಲೊಂದು ಸ್ಪೇಸ್ ಇದೆ, ಇಲ್ಲೊಂದು ರೂಮ್ ಮಾಡಿದ್ದಾನೆ ನೋಡಿ. ಓಕೆ, ಇದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಈ ಥರ ಇರಲ್ಲ ಅಲ್ಲ, ಸಾಮಾನ್ಯವಾಗಿ ಈ ಥರ ಇರಲ್ಲ. ಫಸ್ಟ್ ಫ್ಲೋರಲ್ಲಿ ಒಂದು ಚಿಕ್ಕ ಕೋಣೆ ಇದೆ ನೋಡಿ, ಫಸ್ಟ್ ಫ್ಲೋರಲ್ಲಿ. ಓಕೆ, ಅಲ್ಲಿಂದ ಫಸ್ಟ್ ಫ್ಲೋರ್ಗೆ ಹೋಗೋ ಮುಂಚೆನೇ ಸಿಗುವಂಥದ್ದು. ಇನ್ನು ಟೆರೆಸ್ ಮೇಲೆ ಹೋಗ್ತಾ ಇದ್ದೇವೆ ನಾವು. ನೋಡಿ, ಇದು ಟೆರೆಸ್ ಆಯಿತಾ. ಇದು ಟೆರೆಸ್ ಮೇಲೆ ಶೀಟ್ ಹಾಕಿದ್ದಾರೆ ನೋಡಿ, ಕಂಪ್ಲೀಟಾಗಿ ಶೀಟ್ ಹಾಕಿದ್ದಾರೆ. ಇಲ್ಲಿ ಮನೆಗೆ ಅಷ್ಟೇನು ಬಿಸಿ ಇರಲಾಗಿದೆ ನೋಡಿ. ಈ ಶೀಟ್ ಹಾಕುವುದರಿಂದ 2 ಯೂಸ್ ಇದೆ. ಕೆಳಗಡೆ ಬಿಸಿಯಾಗೋದಕ್ಕೆ ಈ ಬೇಸಿಗೆಗಾಲದೆಲ್ಲ ತುಂಬ ಹೀಟ್ ಇರುತ್ತೆ ನೋಡಿ, ಆಗ ಇದಿದ್ದರೆ ಅಷ್ಟೇನು ಇದಾಗಲ್ಲ, ತಂಪಿರುತ್ತೆ ಕೆಳಗಡೆ. ಓಕೆ, ಮತ್ತು ಇಲ್ಲಿ ಬೇಕಾದರೆ ರೂಮ್ಸ್ ತೆಗಿಬೋದು, ಅಥವಾ ಬೇರೆ ಬಟ್ಟೆ ಒಗೆದು ಇಲ್ಲಿ ಹಾಕ್ಬೋದು. ಬೇರೆ ತುಂಬ ಯೂಸ್ಫುಲ್ ಆಗುವಂಥ ಒಂದು ವಿಷಯ ಇದು, ಈ ಶೀಟ್ ಹಾಕೋದರಿಂದ. ಹೊರಗೆ ನೋಡಿ ವ್ಯೂಸ್ ಎಲ್ಲ ಇದೆ ನೋಡಿ. ಒಂದು ಪ್ರಕೃತಿಯ ಮಡಿಲಲ್ಲಿ ನಿಂತಿರುವಂಥ ಒಂದು ಮನೆ ಅಂತ ಹೇಳ್ಬೋದು. ಓಕೆ, ತುಂಬ ಸುತ್ತಮುತ್ತಲ ಒಂದು ಕಾಮ್ ಏರಿಯಾ. ಓಕೆ, ಅದಾದ ಒಂದು ಎನ್ವಿರಾನ್ಮೆಂಟಲ್ಲಿ ಈ ಥರದ ವಾತಾವರಣದಲ್ಲಿ ಒಂದು ಮನೆ ಯಾರಾದರೂ ಬಯಸೋದಾದರೆ ಅವರಿಗೆ ಹೇಳಿ ಮಾಡಿಸಿದಂಥ ಒಂದು ಜಾಗ ಅಂತ ಹೇಳ್ಬೋದು. ಓಕೆ, ಮನೆ ಅಂತಲೇ ಹೇಳ್ಬೋದು. ಬನ್ನಿ ಇನ್ನು ಕೆಳಗಡೆ ಇನ್ನು ಸುತ್ತಮುತ್ತ ಸ್ವಲ್ಪ ನೋಡ್ಕೊಂಡು ಬರೋಣ. ಓಕೆ, ಇದು ಅಷ್ಟು ಡೋರಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ ನೋಡಿ. ಓಕೆ, ತುಂಬ ಸೇಫ್ಟಿ ಎಲ್ಲ ನೋಡಿಕೊಂಡೇ ಮಾಡಿದಂಥ ಒಂದು ಮನೆ. ಮತ್ತು ಇಲ್ಲಿ ನೋಡಿ ಬಟ್ಟೆ ಹೋಗಿ ಕಲ್ಲಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಮೇಲ್ಗಡೆ, ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇರುವಂಥ ಒಂದು ಮನೆ. ಓಕೆ, ಕಂಪ್ಲೀಟ್ ಫ್ಯಾನ್ ಕೂಡ ಹಾಕಿದ್ದಾರೆ ನೋಡಿ ಮೇಲ್ಗಡೆ. ತುಂಬ ಸೂಪರಾಗಿ ಮಾಡಿದ್ದಾರೆ ಅಲ್ಲ, ಫ್ಯಾನ್ ಎಲ್ಲ ಮಾಡಿ. ಬನ್ನಿ ನೀವು ಹೋಗಿ, ಫಸ್ಟ್ ಡೋರ್ ಹಾಕಿದ್ದೆ, ನೀವು ಹೇಗೆ ಬರೋದು? ಇದು 1 ಮಹಡಿ ಆದರೂ 2 ಮಹಡಿ ಥರ ಇದೆ ಮನೆ. ಓಕೆ, ಒಂದು ಎಕ್ಸ್ಟ್ರಾ ಕೋಣೆ ಕೂಡ ಇದೆ ಮೇಲ್ಗಡೆ. ಬನ್ನಿ ಇನ್ನು ಹೊರಗಡೆ ನೋಡುವ. ಓಕೆ, ಎಕ್ಸಿಟ್ ಡೋರಿಂದ ಹೊರಗಡೆ ಹೋಗುವ. ಇಲ್ಲಿ ಕೀ ಇದೆ, ಒಮ್ಮೆ ನೋಡ್ಕೊಂಡು ಬರೋಣ.
ವಾವ್, ಇದು ಇನ್ನೂ ಇದೆ ಆಯಿತಾ, ವರ್ಕ್ ಏರಿಯಲ್ಲಿ ಇದೆ. ಇದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ್ಯಕ್ಚುಲಿ. ನಾನು ಇದು ಎಕ್ಸಿಟ್ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿಂದ ಹೊರಗಡೆ ಬರುವಾಗ ಇಲ್ಲೊಂದು ವರ್ಕ್ ಏರಿಯಾ ಇದೆ ನೋಡಿ. ಇಲ್ಲಿ ನೋಡಿ, ಇದಕ್ಕೆಂತ ಎಂತ ಹೇಳೋದು, ಕಟ್ಟಿಗೆಯಲ್ಲಿ ಇದು ನಿಮ್ಮದು ಸೌದೆ ಮುಖಾಂತರ ಕಟ್ಟಿಗೆಯಲ್ಲಿ ಅಡುಗೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಓಕೆ, ಸೂಪರ್ ಆದ ವ್ಯವಸ್ಥೆ ಅಂತೆಲ್ಲ ಹೇಳ್ಬೋದು. ಹಾಗೆ ಇಲ್ಲಿ ಕೂಡ ಒಂದು ಬಾತ್ರೂಮ್ ಇದೆ ನೋಡಿ, ಟ್ರೆಡಿಷನಲ್ ಟೈಪಲ್ಲಿರುವಂಥ ಬಾತ್ರೂಮ್, ಮಂಡೆ ಎಲ್ಲ ಇದೆ ನೋಡಿ, ಟೈಲ್ಸ್ ಎಲ್ಲ ಹಾಕಿ ಮಾಡಿಸಿದ ಮನೆ. ಓಕೆ, ಇಲ್ಲಿ ಟಾಯ್ಲೆಟ್ ಇದೆ ನಾರ್ಮಲ್, ಕೆಳಗೇನಿದೆ ಅದಿದೆ ನೋಡಿ ಟಾಯ್ಲೆಟ್ ಇದು. ಓಕೆ, ಇದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ್ಯಕ್ಚುಲಿ, ಇದು ಎಕ್ಸ್ಟ್ರಾ ಇದೆ ಹೊರಗಡೆ. ಓಕೆ, ಅಷ್ಟೇನು ಚಿಕ್ಕ ಮನೆ ಅಲ್ಲ ಆಯಿತಾ, ಇದು ದೊಡ್ಡ ಮನೆ ಅಂತಲೇ ಹೇಳ್ಬೋದು. ಕೀ ಕೊಡಿ, ಇನ್ನೂ ಕೂಡ ಇದೆ ಹೋಗಲಿಕ್ಕೆ. ಅಲ್ಲಿ ಕೀಲಿಟ್ಟು ಇನ್ನೊಂದು ಇದು ಇನ್ನೊಂದು ಇದೆ, ಇನ್ನೊಂದು ನೋಡಿ ಅಂತೆ. ಗೇಟೆಲ್ಲ ನೋಡಿ ಎಷ್ಟು ಗಟ್ಟಿ ಮಾಡಿದ್ದಾರೆ ನೋಡಿ. ಓಕೆ ಓಕೆ ಮನೆಯವರಿಲ್ಲ, ಅವರು ಮಂಗಳೂರಲ್ಲಿದ್ದಾರೆ, ಅದಕ್ಕೋಸ್ಕರ ಅವರು ನಮ್ಮನ್ನೇ ಇಲ್ಲಿಗೆ ಕಳಿಸಿದ್ದು. ಅದಕ್ಕೋಸ್ಕರ ಸ್ವಲ್ಪ ನಾವು ಬಾಗಿಲೆಲ್ಲ ತೆರೆಯೋಕ್ಕೆ ಒದ್ದಾಡ್ತಾ ಇದ್ದೇವೆ. ಕೀ ಎಲ್ಲ ಎಲ್ಲೆಲ್ಲಿದೆ ಅಂತೆಲ್ಲ ಹುಡುಕಿ ತೆಗಿತಾ ಇದ್ದೇವೆ. ಇದು ಸೂಪರ್ ಇದೆ ಡೋರು, ಗೇಟ್ ಗ್ರಿಲ್ಲಿಂದ ಮಾಡಿದ್ದು. ಇಲ್ಲಿ ಕಾಣ್ಬೋದು ನಿಮಗೆ, ಇಲ್ಲೂ ಕೂಡ ಒಂದು ಸ್ಪೇಸ್ ಇದೆ ಆಯಿತಾ, ಒಂದು ಸಿಟ್ಔಟ್ ಥರ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇದು ಕೂಡ ಹಾಗೆ ಕ್ಲೋಸ್ ಮಾಡಿ ತುಂಬ ಸೇಫ್ಟಿಯಾಗಿದೆ. ಇಲ್ಲೂ ಕೂಡ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಇನ್ನೊಂದು ಇದು ಕೊಡಿ, ಕೀ ಕೊಡಿ, ಕೀಯಲ್ಲಿದೆ. ಇನ್ನೊಂದು ಗೇಟ್ ಇದೆ ನೋಡಿ, ತುಂಬ ಅದು ಸೂಪರ್ ಆಗಿದೆ ಇದು ಮನೆ, ತುಂಬ ಸೇಫ್ಟಿ ಎಲ್ಲ ಮಾಡಿ ಎಲ್ಲವಿದೆ ಇಲ್ಲಿ. ವಾವ್ ವಾವ್ ವಾವ್, ಫೈನಲಿ ನಾವು ಹೊರಗೆ ಬಂದಿದ್ದೇವೆ. ನೋಡಿ ಇಲ್ಲಿ ಕೂಡ ತುಂಬ ಸ್ಪೇಸ್ ಇದೆ ಆಯಿತಾ ಸೈಡಲ್ಲಿ. ಓಕೆ, ಸುತ್ತಲೂ ರೆಡಿಮೇಡ್ ಕಾಂಪೌಂಡ್ ಏನಿದೆ, ರೆಡಿಮೇಡ್ ಹಾಲ್ ಮುಖಾಂತರ ಕಾಂಪೌಂಡ್ ಕಟ್ಟಿದೆ ನೋಡಿ ಸುತ್ತಲೂ. ಓಕೆ, ಹಿಂದ್ಗಡೆ ನಮಗೆ ತೋರಿಸಿ ಆಯಿತಾ, ಹಿಂದ್ಗಡೆನೂ ತೋರಿಸಿ. ಇಲ್ಲಿ ನೋಡಿ, ಇಲ್ಲಿ ಅವರು ಗ್ಯಾಸ್ ಸಿಲಿಂಡರ್ ಇಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಹಿಂದ್ಗಡೆ ಗ್ಯಾಸ್ ಸಿಲಿಂಡರ್ ಇಡೋಕ್ಕೆ ಚೆನ್ನಾಗಿದೆಯಲ್ಲ. ಗ್ಯಾಸ್ ಸಿಲಿಂಡರ್ಗೂ ಕೂಡ ಒಂದು ಗೂಡು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ವಿದ್ ಕೀ, ತುಂಬ ಖರ್ಚು ಹಾಕಿ ಕಟ್ಟಿಸಿದಂಥ ಒಂದು ಮನೆ ಥರ ಕಾಣ್ತಾ ಇದೆ. ಇಲ್ಲಿ ನೋಡಿ ನಿಮ್ಮದು ಮಂಡಿಗೆ ಸೌದೆ, ಅದಕ್ಕೆ ಸೌದೆ ಇಡಲಿಕ್ಕೆ, ಕಟ್ಟಿಗೆ ಇಡಲಿಕ್ಕೆ ಒಂದು ಸ್ಪೇಸ್. ಇಲ್ಲಿ ಎಕ್ಸ್ಟ್ರಾ ಜಾಗ ಇದೆ, ಇಲ್ಲಿ ಏನಾದರೂ ಕಟ್ಟಿಗೆ ಅದೆಲ್ಲ ಇಟ್ಕೊಳ್ಬೋದು. ಅದರಲ್ಲಿ ಇಡ್ಬೋದು. ಇಲ್ಲಿ ಹೊರಗಡೆ ಒಂದು ಟ್ಯಾಪ್ ಹಾಕಿದ್ದಾರೆ ನೋಡಿ, ಟ್ಯಾಪ್ ಇದೆ, ಇಲ್ಲಿ ನೀರಿದ್ದು. ಓಕೆ, ನೀರಿದೆ, ಅದರಲ್ಲಿ ನೀರಿದೆ. ಒಂದು ತೆಂಗು ಕಾಣ್ತಾ ಇದೆ ನನಗೆ. ಓಕೆ, ಒಂದು ತೆಂಗು ಇದೆ. ಬನ್ನಿ ನಾವು ಈ ಕಡೆಯಿಂದಲೇ ಹೋಗುವ ಒಳಗೆ. ಹೌದು. ಇನ್ನು ಇಲ್ಲಿ ವಿಶೇಷ ಏನಂದರೆ ಕಂಪ್ಲೀಟ್ ಟೈಲ್ಸ್ ಹಾಕಿದ್ದಾರೆ ಆಯಿತಾ, ಮನೆಗೆ ಕಂಪ್ಲೀಟ್ ಟೈಲ್ಸ್ ಹಾಕಿದ್ದಾರೆ. ಇದರ ಕಾಣ್ಬೋದು ನಿಮಗೆ. ಇದು ಈ ಮನೆ ಬಂದುಬಿಟ್ಟು ಆತೂರು, ಕಡಬ ತಾಲೂಕಿನ ಆತೂರು ಜಂಕ್ಷನಿಂದ ಸ್ವಲ್ಪ ಮುಂದೆ ಗೊಳಿತಡಿ ಜಂಕ್ಷನ್ ಇದೆಯಲ್ಲ, ಆ ಜಂಕ್ಷನಿಂದ ಬರೀ 900 ಮೀಟರ್ ಇರುವುದಷ್ಟೇ. ರಸ್ತೆಯ ವ್ಯವಸ್ಥೆ ಎಲ್ಲ ಇದೆ. ಓಕೆ, ಅದು ಕೂಡ ಸಮತಟ್ಟಾದ ಜಾಗದಲ್ಲಿರುವಂಥ ಮನೆ. ಓಕೆ, ಸುತ್ತಲೂ ಕಾಂಪೌಂಡ್ ಇದೆ. ಒಟ್ಟು 5 ಸೆನ್ಸ್ ಇದೆ, ಅದರಲ್ಲಿ 3 ಸೆನ್ಸ್ ರೆಕಾರ್ಡ್ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಜಾಗ. ಮನೆ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಓಕೆ, 2 ಬೆಡ್ರೂಮ್ ಇದೆ, ಕಿಚನ್ ಇದೆ, ಡೈನಿಂಗ್ ಇದೆ, ಲಿವಿಂಗ್ ಏರಿಯಾ ಇದೆ, ಒಂದು ಎಕ್ಸ್ಟ್ರಾ ಚಿಕ್ಕ ಕೋಣೆಯೂ ಇದೆ. ಮೇಲ್ಗಡೆ ನೋಡಿ ಶೀಟೆಲ್ಲ ಹಾಕಿ ತುಂಬ ಸಖತ್ತಾಗಿ ತುಂಬ ಖರ್ಚು ಮಾಡಿದಂಥ ಮನೆ. ಹಾಗೆಯೇ ಕಾಂಪೌಂಡ್ ಕೂಡ ಮಾಡಿದ್ದಾರೆ, ದೊಡ್ಡ ಗೇಟ್ ಕೂಡ ಇದೆ. ಓಕೆ, ಕಾರ್ ಪಾರ್ಕಿಂಗ್ಗೆ ವ್ಯವಸ್ಥೆ ಇದೆ, ಸಿಟ್ಔಟ್ ಇದೆ, ನೀರಿಗೆ ಬೇಕಾದರೆ ಬೋರ್ವೆಲ್ ಇದೆ, ಪಂಚಾಯತ್ ನೀರಿನ ವ್ಯವಸ್ಥೆ ಕೂಡ ಇದೆ, ಒಂದು ತೆಂಗು ಇದೆ ಆಯಿತಾ. ಇನ್ನು ವಾಸ್ತು ವಿಷಯಕ್ಕೆ ಬರೋದಾದರೆ ಮನೆ ಪೂರ್ವ ದಿಕ್ಕಿಗಿದೆ. ಮನೆ ಅಂದರೆ ಮನೆ ಪೂರ್ವ ದಿಕ್ಕಿಗಿದೆ. ಮನೆ ಬಾಗಿಲನ್ನು ಉತ್ತರ ದಿಕ್ಕಿಗೆ ಮಾಡಿದ್ದಾರೆ. ವಾಸ್ತು ಪ್ರಕಾರವಾಗಿಯೇ ಮಾಡಿದಂಥ ಮನೆ. ಹಾಗೆ ಬಾಗಿಲು ಬೇಕಾದರೆ ನಿಮಗೆ ಬೇಕಾದಾಗೆ ಚೇಂಜ್ ಮಾಡ್ಬೋದು, ಈ ಕಡೆಯಿಂದ ತೆಗೆದಾದರೆ ಮಾಡಿಫೈ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಜಾಗ ಮನೆ ಶೇಪ್ ಉಂಟಲ್ಲ, ಮನೆ ಈ ಕಡೆ ಇದೆ, ಗೇಟ್, ಮನೆ ಗೇಟು ಪೂರ್ವ ದಿಕ್ಕಿಗಿದೆ ಆಯಿತಾ. ಇನ್ನು ದಕ್ಷಿಣ ಎತ್ತರ ಇದೆ. ಓಕೆ, ದಕ್ಷಿಣ ಎತ್ತರ ಇದ್ದರೆ ಒಳ್ಳೆಯ ವಾಸ್ತು. ನಾನು ನೋಡ್ತಾ ಇಲ್ಲ, ಆದರೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೇನೆ. ಉತ್ತರ ತಗ್ಗಿಗಿದೆ, ಒಳ್ಳೆಯ ವಾಸ್ತು ಪ್ರಕಾರವಾಗಿರುವಂಥ ಜಾಗ. ಓಕೆ, ಇನ್ನೂ ವಿಶೇಷತೆ ಏನೆಂದರೆ
ಎಲ್ಲ ಧರ್ಮೀಯರಿಗೂ ಸೂಟ್ ಆಗುವಂಥ ಜಾಗ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಎಲ್ಲರೂ ಮಿಕ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಯಾವ ಧರ್ಮೀಯರಿಗೂ ತಗೊಳ್ಬಹುದಾದಂತಹ ಒಂದು ಮನೆ ಅಂತಲೇ ಹೇಳ್ಬೋದು. ಓಕೆ, ಸಿಟಿ ಕೂಡ ಫಿಟ್ ಮಾಡಿದ್ದಾರೆ ನೋಡಿ. ಇದರ ಬೆಲೆ ಬಂದುಬಿಟ್ಟು 33 ಲಕ್ಷ ರೂಪಾಯಿ, ಬರೀ 33 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಬಂದು ಮಾತಾಡಿದರೆ ಸ್ವಲ್ಪ ಇನ್ನೂ ಕಡಿಮೆ ಆಗ್ಬೋದು, ಆಯಿತಾ. ನಿಮಗೆ ಈ ಮನೆ ಬಗ್ಗೆ ಆಸಕ್ತಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೆಳಗೆ ನೀಡೋ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಕೂಡ ಮಾಡ್ಬೋದು. ಯಾರು ಕೂಡ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡಬೇಡಿ. ಜೆನ್ಯೂನ್ ನಿಮಗೆ ಲೊಕೇಶನ್ ಆತೂರು, ಕಡಬ ತಾಲೂಕು ಆತೂರು ಲೊಕೇಶನ್ ಓಕೆ ಅಂದರೆ ಕಾಲ್ ಮಾಡಿ ಇದರ ಬಗ್ಗೆ ವಿಚಾರಿಸಿ, ಆಯಿತಾ. ಇದಂಥ ಮನೆಗಳ ವೀಡಿಯೋಗಳಿಗಾಗಿ, ಮಾರಾಟದ ಮನೆಗಳ ವೀಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಹಾಗೆಯೇ ನಿಮ್ಮ ಮನೆ ಅಥವಾ ಜಾಗ ಮಾರಾಟಕ್ಕಿದ್ರೆ ನಮಗೆ ತಿಳಿಸಿ, ನಾವು ಅದನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಅಥವಾ ಪ್ರಮೋಟ್ ಮಾಡ್ತೇವೆ.